ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಗದರೋದು ನಮ್ಮ ಬೆಳೆಸಲು. ಪ್ರೀತಿಯ ವೀಕ್ಷಕ ಬಂಧುಗಳೇ, ಸಾಧಕನ ನಡೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸ್ತಾ ಇರುವಂತ ನಮ್ಮ ಮಧ್ಯದಲ್ಲಿ ಸಾಧಕರಾಗಿ ಒಬ್ಬ ಶಿಕ್ಷಕರಿದ್ದಾರೆ. ಇವರು ಸುಮಾರು 30 ವರ್ಷಗಳಿಂದ ಒಂದು ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಅನುಭವವನ್ನು ದಾರಿ ಎರೆಯುತ್ತಾ ಈ ಒಂದು ಸಾಧಕನ ನಡೆ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ನಾಗೇಂದ್ರ ಕುಮಾರ್ ಇವರನ್ನು ಪ್ರೀತಿ ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಈ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ ಸರ್. ಬಿರುವ ಬ್ರದರ್ಸ್ ಇವರ ಬಗ್ಗೆ ನಾನೊಂದು ಮಾತು ಹೇಳಬೇಕು. ಹೆಚ್ಚಿನ ಯೂಟ್ಯೂಬ್ ಚಾನಲ್ ಮಾಡುವವರು, ಸಂದರ್ಶನ ಮಾಡುವವರು ಸಾಧಕರ ಹಿಂದೆ ಓಡ್ತಾರೆ. ಆದ್ರೆ ಇವರಲ್ಲಿ ಮೆಚ್ಚುಗೆ ಆದದ್ದು ಏನಂತ ಹೇಳಿದ್ರೆ, ಎಲ್ಲರಲ್ಲೂ ಪ್ರತಿಭೆ ಇದೆ, ಕೆಲವರು ಅದನ್ನ ಹೊರಗೆ ಹಾಕ್ತಾರೆ, ಕೆಲವರು ಹೊರಗೆ ಹಾಕುದಿಲ್ಲ ಪ್ರತಿಭೆಯನ್ನ. ಯಾರಲ್ಲಿ ಪ್ರತಿಭೆ ಇದೆ ಅವರನ್ನು ಹುಡುಕಿಕೊಂಡು ಹೋಗಿ ಪರಿಚಯ ಮಾಡುವಂತ ಒಂದು ಅವರ ಉದ್ದೇಶವನ್ನ ನಾನು ತುಂಬಾ ಮೆಚ್ಚಿಕೊಳ್ತೇನೆ. ಆದ್ರಿಂದ ಬಿರುವ ಬ್ರದರ್ಸ್ ಇಡೀ ತಂಡಕ್ಕೆ ನಾನು ಶುಭಾಶಯವನ್ನ ಕೋರ್ತಾನೆ. ಧನ್ಯವಾದಗಳು ಸರ್. ಯಾಕಂತ ಹೇಳಿದ್ರೆ ತಮ್ಮಂತವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ನಮ್ಮ ಒಂದು ಈ ಒಂದು ಚಾನಲ್ಗೆ ಒಂದು ಒಳ್ಳೆ ಪ್ರತಿಕ್ರಿಯೆಗಳು ಬರಬಹುದು. ಹಾಗೇನೆ ವಿಷಯ ಏನಂತ ಹೇಳಿದ್ರೆ ಸರ್, ಇವಾಗ ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾಭ್ಯಾಸವನ್ನು 90ರ ದಶಕದಲ್ಲಿ ಮಾಡಿದಂಥವರು. ಆ ಒಂದು ಕಾಲಘಟ್ಟದಲ್ಲಿ ನಾವು ನೋಡುವಾಗ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೆ ವಿಪುಲವಾದ ಅವಕಾಶಗಳಿತ್ತು. ಕೆಲಸಕ್ಕೆ ಬೇಕಾದಷ್ಟು ಅವಕಾಶವಿರುವಾಗಲೂ ಕೂಡ ನೀವು ಈ ಒಂದು ತಾಂತ್ರಿಕ ಶಿಕ್ಷಕರಾಗಿ ಒಂದು ಈ ಕೆಲಸ ಮಾಡಬೇಕು ಅಥವಾ ಈ ಒಂದು ಶಿಕ್ಷಕರ ವೃತ್ತಿಯನ್ನು ನಾನು ಆರಂಭಿಸಬೇಕೆಂಬಂತ ಆಲೋಚನೆ ನಿಮ್ಗೆ ಹೇಗೆ ಬೆಳೆಯಿತು ಸರ್? ಸರ್, ಇದಕ್ಕೆ ನಾನು ನನ್ನ ಬಾಲ್ಯದಿಂದಲೇ ಸ್ವಲ್ಪ ಸ್ಟೋರಿಯನ್ನು ಹೇಳಬೇಕಾಗ್ತದೆ. ಹೇಳಿ ಸರ್. ನಾನು ಯಾವತ್ತೂ ಒಂದು ಬಾಲ್ಯದಲ್ಲಿ ಇಂಥ ಒಂದು ಹುದ್ದೆಗೆ ಹೋಗ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಏನು ಸ್ಟಡಿ ಮಾಡಿದವ ಅಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನನ್ನ ತಂದೆ ಕೂಡ ಶಿಕ್ಷಕರು, ನನ್ನ ಅಕ್ಕ ಕೂಡ ಶಿಕ್ಷಕರಾಗಿದ್ರು. ನಮ್ಮ ಅಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಮ್ಗೆ ಆಗ್ಲೇ ರೈಸ್ ಮಿಲ್ ಇತ್ತು, ತೋಟ ಗದ್ದೆ ಎಲ್ಲ ಇತ್ತು. ನಾವು ಎತ್ತಿನ ಗಾಡಿಯಲ್ಲಿ ಭತ್ತವನ್ನು ಸಾಗಿಸುದು, ಅಕ್ಕಿಯನ್ನು ಸಾಗಿಸುದು, ಇದೆಲ್ಲ ಮಾಡ್ತಾ ಇದ್ದೆವು. ನಮ್ಮ ತಂದೆ ಶಿಕ್ಷಕರಾಗಿದ್ದು ಅವರಿಗೊಂದು 50 ರೂಪಾಯಿ ಆಗಿನ ಕಾಲದಲ್ಲಿ ಸಂಬಳ ಬರ್ತಿತ್ತು ತಿಂಗಳಿಗೆ. ಎಲ್ಲ ಏನು ಎಣಿಸಿದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಒಂದು ಎಂಜಿನಿಯರ್ ಇರ್ಲಿಲ್ಲ. ಹಾಗೆ ಅದಕ್ಕೆ ಎಲ್ಲ ಎಣಿಸಿದ್ರು ಇವನನ್ನೊಂದು ಎಂಜಿನಿಯರ್ ಮಾಡುವ ಅಂತೇಳಿ. ನನಗೂ ಸಾಧಾರಣ ಹಾಗೆ ಇಷ್ಟ ಇತ್ತು. ಆದ್ರೆ PUC ಯಲ್ಲಿ ನನಗೆ ಮಾರ್ಕ್ ಸ್ವಲ್ಪ ಕಡಿಮೆ ಬಂದದ್ದು. ನಿಜ ಹೇಳ್ಬೇಕಂದ್ರೆ ನಾಳೆ ಪಬ್ಲಿಕ್ ಎಕ್ಸಾಮ್ ಆದ್ರೆ ಇವತ್ತು ನಾನು ಕ್ರಿಕೆಟ್ ಮ್ಯಾಚ್ ಆಡ್ಲಿಕ್ಕೆ ಹೋಗಿದ್ದೆ. ಆದ ಕಾರಣದಿಂದ ಅದು ಸ್ವಯಂಕೃತ ಅಪರಾಧ. ಅದರಿಂದ ಮಾರ್ಕ್ ಕಡಿಮೆ ಆಗಿ ಎಂಜಿನಿಯರಿಂಗ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಡಿಪ್ಲೊಮಾಗೆ ಹೋಗಿದೆ. ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಮಾಡಿದೆ. ಅದು ಮಾಡಿದ ನಂತರ ಬೆಂಗಳೂರಿಗೆ ಜಾಬಿಗೆ ಹೋದೆ. ನಮ್ಮ ಪರಿಚಯದವರೇ ಇದ್ರು. ಅಲ್ಲಿ ಒಂದು 3 ತಿಂಗಳು ಜಾಬ್ ಮಾಡಿದ ನಂತರ ನನಗೆ ಇದ್ಯಾಕೋ ಸರಿ ಕಾಣ್ಲಿಲ್ಲ. ಅಂದ್ರೆ ಬೆಂಗಳೂರಿನ ಯಾಂತ್ರೀಕೃತ ಲೈಫ್ ನನಗೆ ಇಷ್ಟ ಆಗ್ಲಿಲ್ಲ. ಊರಿನಲ್ಲಿ ಏನಾದ್ರು ಮಾಡುವ ಅಂತ ಬಂದೆ. ಊರಿನಲ್ಲಿ ಬಂದಾಗ ಒಂದು ಟಿವಿ ಶಾಪ್ ಇಟ್ರೆ ಹೇಗೆ ಅಂತೇಳಿ ಟಿವಿ ಕೋರ್ಸ್ ಕಲೀಲಿಕ್ಕೆ ಹೋದೆ. ಟಿವಿ ಸರ್ವಿಸಿಂಗ್ ಉಡುಪಿಯಲ್ಲಿ ನಮ್ಮ ಜಾನ್ GM ಡಿಸೋಜಾ ಅವರ ಟ್ರಿನಿಟಿ ITI ಇತ್ತು. ಅಲ್ಲಿ 1 ವರ್ಷ ಸ್ಟಡಿ ಮಾಡ್ಲಿಕ್ಕೆ ಹೋದೆ. ಅಲ್ಲಿ ಸ್ಟಡಿ ಮಾಡುವಾಗ ನನ್ನಲ್ಲಿ ಆ ಒಂದು ಟ್ಯಾಲೆಂಟ್ ಇದ್ದದ್ದನ್ನು ಅವ್ರು ಗುರುತಿಸಿದ್ರೆ ನಾನು ಏನ್ ಮಾಡ್ತಿದ್ದೆ, ನನ್ಗೆ ಯಾವ್ದ್ರಲ್ಲಿ ಆದ್ರೂ ರಿಪೇರ್ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೆ ನಾನು ಬೇರೆ ಸ್ಟೂಡೆಂಟ್, ನನ್ನ ಬ್ಯಾಚಿನವರು ಏನಿದ್ರು ಅವರಿಗೆಲ್ಲ ಹೇಳಿ ಕೊಡ್ತಿದ್ದೆ ಹೀಗೆ ಮಾಡುದು. ಅದನ್ನ ನೋಡಿಕೊಂಡು ನಮ್ಮ ಪ್ರಿನ್ಸಿಪಾಲ್ ಆಗಿದ್ದವರು ಇವನಲ್ಲಿ ಒಂದು ಶಿಕ್ಷಕ ಆಗುವ ಟ್ಯಾಲೆಂಟ್ ಇರಬಹುದು ಅಂತೇಳಿ ಹೇಳಿ ನನ್ಗೆ ಆವಾಗ 8 ತಿಂಗಳದ್ದು ಕೋರ್ಸ್ ಆಗಿತ್ತಷ್ಟೇ. 1 ಇಯರ್ ಕೋರ್ಸಿಗೆ ಜಾಯಿನ್ ಆದ್ರೂ ಕೂಡ ಆವಾಗ ನಿಮ್ಗೆ ಕುಂದಾಪುರದಲ್ಲಿ ಒಂದು ಜಾಬ್ ಉಂಟು ಅಂತ ಹೇಳಿದ್ರು. ನಾನು ಆವಾಗ ಚಿಕ್ಕವನಿದ್ದೆ. ನನಗೆ ಜಾಬ್ ಅಥವಾ ಮುಂದೆ ಏನ್ ಮಾಡುದು, ಸ್ವಂತ ಮಾಡುದು ಅದು ಗೊತ್ತಿರ್ಲಿಲ್ಲ.
ಆ ಸದ್ಯಕ್ಕೆ ಅವರು ಜಾಬ್ ಹೇಳಿದ ಕೂಡಲೇ ನಾನು ಜಾಯ್ನ್ ಆದೆ. ಓಕೆ. ಜಾಯ್ನ್ ಆದ ಮೇಲೆ ನನ್ಗೆ ಎನಿಸಿತು ಆ ಸ್ಟೂಡೆಂಟ್ ಗಳಿಗೆ ಕಲಿಸುದು, ಅವರಿಂದ ರಿಯಾಕ್ಷನ್ ಬರುದು. ಆವಾಗಿನ ಕಾಲದ ಸ್ಟೂಡೆಂಟ್ಸ್ ಬೇರೆ ತರ ಇದ್ರು ಸರ್, ಹೌದು. ಈಗಿನ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಸೊ ಅದೇ ನನಗೆ ಒಳ್ಳೇದು, ಈ ತರ ಕಲ್ತ್ರೆ ಬೇರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತದೆ ಕಲಿಸಿದ್ರೆ ಅಂತೇಳಿ ಹೇಳಿ ನಾನು ಅದೇ ವೃತ್ತಿಯಲ್ಲಿ ಮುಂದುವರಿದೆ. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ನಾನು ಗುರಿ ಇಟ್ಕೊಂಡು ಶಿಕ್ಷಕ ಆದವ ಅಲ್ಲ. ಆದ್ರೆ ಒಂದು ಇನ್ಫ್ಲುಯೆನ್ಸ್ ಏನಿತ್ತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮನೆಯವರು ತಂದೆಯವರೆಲ್ಲ ಶಿಕ್ಷಕರಾಗಿದ್ದು. ಸೊ ಆ ಒಂದು ಗುಣ ನಿಮ್ಮಲ್ಲಿ ಕೂಡ ಬೆಳೆದಿದೆ ಅಂತ ಆ ಕೇಳ್ಬೋದು. ರಕ್ತದ ಗುಣ ನನ್ನಲ್ಲಿ ಇದ್ದಿರುವ ಕಾರಣ ನಾನು ಫೀಲ್ಡ್ ಬೇರೆ ಆದ್ರು. ನನ್ನ ಅಮ್ಮನಿಗೆ ಏನಿತ್ತು, ಇವ ಪ್ರೈಮರಿ ಸ್ಕೂಲ್ ಟೀಚರ್ ಆದ್ರೆ ಒಳ್ಳೇದು, ಯಾಕಂದ್ರೆ ಆಗಿನ ಕಾಲದಲ್ಲಿ ಸಂಬಳ ಕಡಿಮೆ ಆದ್ರೂ ಕೂಡ ಒಂದು ಪರ್ಮನೆಂಟ್ ಗವರ್ಮೆಂಟ್ ಜಾಬ್ ಅಂತ ಇತ್ತು. ನಾನು ಒಬ್ಬನೇ ಮಗ ಆದ್ರಿಂದ ಏನಾದ್ರೂ ಒಂದು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕಾದ್ರೆ ಇವ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೋದಂತ ಇತ್ತು. ಆದ್ರೆ ಒಂದು ನನ್ನ ವಿಧಿ ಬೇರೆ ತರ ಕರ್ಕೊಂಡೋಯ್ತು. ತಾಂತ್ರಿಕ ಶಿಕ್ಷಣಕ್ಕೆ ಹೋದ್ರೂ ಕೂಡ ಆ ರಕ್ತದಲ್ಲಿ ಶಿಕ್ಷಕ ಗುಣ ಇದ್ದದ್ರಿಂದ ವಾಪಸ್ ಅದು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಬರುವ ಹಾಗೆ ಆಯ್ತು. ಕುಂದಾಪುರದಲ್ಲಿ ಜಾಬ್ ಉಂಟು, ಹೋಗ್ತೀರಾ ಕೇಳಿದಾಗ ನಾನು ಹೋದೆ. ಅಲ್ಲಿ ಒಂದು 10 ವರ್ಷ ವರ್ಕ್ ಮಾಡಿದ್ಮೇಲೆ ಉದ್ಯಾವರದಲ್ಲಿ ಸ್ಟಾರ್ಟ್ ಆಯ್ತು. ಅಲ್ಲಿಗೆ ನನ್ನನ್ನು ಕರೆಸಿದ್ರು. ಅಲ್ಲಿಂದ ನಿರಂತರವಾಗಿ ಇಲ್ಲಿ ಈಗ ಸಾಧಾರಣವಾಗಿ 30 ವರ್ಷ ಆಗಿರ್ಬಹುದು ಇದೇ ವೃತ್ತಿಯಲ್ಲಿ ಮುಂದುವರಿತಾ ಇದ್ದೇನೆ. ಮತ್ತೆ ಹೇಳ್ತೇನೆ, ಇದು ನಿಜವಾಗಿ ಬ್ರಿಟಿಷ್ ಬಂದವರು ಏನ್ ಮಾಡಿದ್ರು, ಭಾರತದಲ್ಲಿ ಈ ತರ ಸುವರ್ಣ ಯುಗ ಆಗ್ಲಿಕ್ಕೆ ಕಾರಣ ಏನು, ಇಲ್ಲಿನ ಶಿಕ್ಷಣ ಪದ್ಧತಿ. ಅದನ್ನ ಬ್ರೇಕ್ ಮಾಡ್ಬೇಕಂತೇಳಿ ಮೆಕಾಲೆ ಅಂತ ಒಬ್ಬ ಅವನನ್ನ ಆಧುನಿಕ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಅವನೊಂದು ಗುಮಾಸ್ತರನ್ನು ತಯಾರು ಮಾಡುವ ಒಂದು ಶಿಕ್ಷಣವನ್ನು ಸ್ಟಾರ್ಟ್ ಮಾಡಿದ. ಅದರಿಂದಾಗಿ ನಮ್ಮಲ್ಲಿ ಈ ತರ ಒಂದು ಶಿಕ್ಷಣ ಪದ್ಧತಿ ಈಗ ಕೇಂದ್ರ ಸರ್ಕಾರ ಬದಲಾವಣೆ ತರಲಿ, ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೂ ಕೂಡ ಶಿಕ್ಷಣ ಪದ್ಧತಿಯಲ್ಲಿ ಒಂದು ಕಂಪ್ಲೀಟ್ ಚೇಂಜ್ ಆಗ್ಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ, ಬೇರೆಯವ್ರದ್ದು ಗೊತ್ತಿಲ್ಲ ನಂಗೆ. ಸೊ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಫಸ್ಟ್ ಒಂದು 5ನೇ ಕ್ಲಾಸಿಂದ ಅಥವಾ 8ನೇ ಕ್ಲಾಸಿಂದ ಅವನಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ. ಈಗ ಹೆಚ್ಚಿನ ಒಂದು 75% ವಿದ್ಯಾರ್ಥಿಗಳನ್ನು ಏನಂತ ಹೇಳಿದ್ರೆ, ಅವರ ಇಂಟ್ರೆಸ್ಟ್ ಇಲ್ಲದಿದ್ರು ಅದಕ್ಕೆ ಹೋಗು ಇದಕ್ಕೆ ಹೋಗಿ ಅಂತ ದೂಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಅವರು ಇಂಟ್ರೆಸ್ಟ್ ಇಲ್ಲದೆ ಲಾಸ್ಟ್ ಗೆ ಫೇಲ್ ಆಗುದು ಅಥವಾ ಏನೂ ಕಲಿಯುವುದಿಲ್ಲ. ಅದಕ್ಕಿಂತ ಅವರಲ್ಲಿ ಯಾವುದರ ಬಗ್ಗೆ ಆಸಕ್ತಿ ಇದೆ ಆ ಫೀಲ್ಡ್ ಅಲ್ಲಿ ಕಲ್ತ್ರೆ ಅವರಿಗೆ ಲೈಫಿಗೆ ಕೂಡ ಸೆಟ್ಲ್ ಆಗ್ಲಿಕ್ಕೆ ಆಗ್ತದೆ. ಮತ್ತು ಏನಿಲ್ಲ ಅಂದ್ರೆ ಆತ್ಮತೃಪ್ತಿ ಇರ್ತದೆ, ನಾನು ಇದನ್ನು ಕಲ್ತಿದ್ದೇನೆ. ಶಿಕ್ಷಣದ ಉದ್ದೇಶ ಏನು ಸರ್? ಹೆಚ್ಚಿನವರು ಹೇಳ್ತಾರೆ ಜ್ಞಾನ ಬರುದಂತ. ಜ್ಞಾನ ಸಾಮಾಜಿಕ ಅಥವಾ ಲೌಕಿಕ ಜ್ಞಾನ, ಲೋಕದ ಅನುಭವ ಶಿಕ್ಷಣ ಇಲ್ಲದವರಿಗೂ ಕೂಡ ಸಿಗ್ತದೆ. ಎಷ್ಟೋ ಜನ ಶಿಕ್ಷಣ ಇಲ್ಲದೆ ಅನುಭವ ಪಡೆದವರಿದ್ದಾರೆ, ದೊಡ್ಡ ಜನರಾದವರು ಇದ್ದಾರೆ. ಹೌದು. ಆದ್ರೆ ಶಿಕ್ಷಣದ ಉದ್ದೇಶ ಏನಂದ್ರೆ ನಮ್ಮ ಮುಂದಿನ ಜೀವನದಲ್ಲಿ ಒಂದು ಉದ್ಯೋಗವನ್ನು ಪಡೆದು ಲೈಫ್ ಸೆಟ್ಲ್ ಆಗ್ಬೇಕಂತೇಳಿ. ಸೊ ಆ ಶಿಕ್ಷಣವನ್ನು ಪಡಿಬೇಕಾದ್ರೆ 10ನೇ ಕ್ಲಾಸ್ ಆದ ನಂತರ ಈ ITI ನಂತ ತಾಂತ್ರಿಕ ಶಿಕ್ಷಣ ಇದಕ್ಕೆಲ್ಲ ಜಾಯ್ನ್ ಆದ್ರೆ ಅಲ್ಲಿ ಬೇರೆ ಬೇರೆ ಅವಕಾಶ ಇದೆ. ಅವರು ಸ್ವಂತ ಉದ್ಯೋಗ ಮಾಡಬಹುದು ಅಥವಾ ಬೇರೆ ಉದ್ಯೋಗಕ್ಕೆ ಸೇರ್ಬೋದು. ಹಾಗಾಗಿ ನಾನು ಹೆಚ್ಚಾಗಿ ಮಕ್ಕಳನ್ನು 5ನೇ ಕ್ಲಾಸಿಂದ ಅಥವಾ 8ನೇ ಕ್ಲಾಸಿಂದ ತಾಂತ್ರಿಕ ಶಿಕ್ಷಣದ ಕಡೆಗೆ ಅವರನ್ನು ತಿರುಗಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಸುದ್ದಿ ಇದ್ರಲ್ಲಿ ಇರ್ಲಿ, ಯಾವುದೇ ಒಂದು ನಾವು ಒಂದು ಫೀಲ್ಡ್ ನಲ್ಲಿ ಇರ್ಬೇಕಿದ್ರೆ ನಮ್ಗೆ ಒಂದು ಕೈ ಘಟನೆ ಬರ್ತದೆ, ಒಂದು ಸಿಹಿ ಘಟನೆ ಆಗ್ತದೆ. ಒಂದು ವೇಳೆ ನೀವು ಶಿಕ್ಷಕನ ಕ್ಷೇತ್ರದಲ್ಲಿರುವಾಗ ನಿಮ್ಗೆ ಒಂದು ಬಹಳ ಒಂದು ಖುಷಿ ಕೊಟ್ಟಂತೆ, ಇವಾಗ ವಿದ್ಯಾರ್ಥಿಗಳಿಂದ ಖುಷಿ ಬಂದಿರಬಹುದು ಅಥವಾ ಯಾರ್ದಾದ್ರು ವಿದ್ಯಾರ್ಥಿ ಪೇರೆಂಟ್ಸ್ ಏನಾದ್ರು ನಿಮ್ಗೆ ಒಂದು ಕೆಲವೊಮ್ಮೆ ಕಮೆಂಟ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಬೇಸರ ತರುವಂತ ವಿಷಯಗಳು ಎಂದಾದ್ರೂ ಒಂದು ಇಂಥ ವಿಷಯ ಏನಾದ್ರು ನಡೆದಿದ್ದ ಅಥವಾ ನೀವೊಂದು ತುಂಬಾ ಸಂತೋಷ ಪಟ್ಟಿದ್ದೀರಿ ಒಂದು ವಿದ್ಯಾರ್ಥಿಯಿಂದ, ಅಂಥದ್ದೊಂದು ನೆನಪಿದ್ರೆ ಒಂದು ಹಂಚಿಕೊಳ್ಬಹುದು ಸರ್? ಸರ್, ಅಂಥದ್ದೊಂದು ಮರೆಯಲಾಗದ ಅನುಭವ ಅಂತೇಳಿ ಏನಿಲ್ಲ. ನಿಜವಾಗಿ ನಾನು ಹೇಳ್ತೇನೆ, ಎಲ್ಲ ಖುಷಿ ಕೊಟ್ಟಂತದ್ದೇ. ಮತ್ತು ಕೆಲವು ಕೈ ಘಟನೆಗಳು ಕೂಡ ಉಂಟು. ನಾನು ಕೆಲವು ವಿದ್ಯಾರ್ಥಿಗಳಿಗೆ ಏನು ಕ್ಲಾಸ್ ಮಾಡಿದೆ, ಅವ್ರು ಹೇಳ್ತಾ ಇದ್ರು ITI ಬಿಟ್ಟ ನಂತರ ಒಬ್ಬ ಸ್ಟೂಡೆಂಟ್ ಇನ್ನೂ ನೆನಪಿದ್ದಾನೆ, ಫಸ್ಟ್ ಬ್ಯಾಚಿನವ. ITI ಆದ ನಂತರ ನಮ್ಮ ಕಾಲೇಜ್ನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಆಯ್ತು. ಅದರ ನಂತರ ಅವನಿಗೆ ಬ್ಯಾಂಗ್ಳೂರಲ್ಲಿ ಜಾಬ್ ಸಿಕ್ಕಿತ್ತು. ಬ್ಯಾಂಗ್ಳೂರಲ್ಲಿ ಈವ್ನಿಂಗ್ ITI ಜಾಬ್ ಜೊತೆಗೆ ಈವ್ನಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿದ, ಎಂಜಿನಿಯರಿಂಗ್ ಮಾಡಿದ. ಪ್ರತಿ ಸೆಮಿಸ್ಟರ್ ಅವನು ಪಾಸ್ ಆಗುವಾಗ ನನಗೆ ಫೋನ್ ಮಾಡಿ ಹೇಳ್ತಿದ್ದ, ಸರ್ ನಾನು ಹೀಗೆ ಪಾಸ್ ಆಗಿದ್ದೇನೆ. ಪ್ರತಿ ಸರಿ ಹೇಳುದವ, ನಿಮ್ಮ ಆಶೀರ್ವಾದದಿಂದ ಹೀಗೆ ಆಗಿದೆ ಸರ್ ಅಂತ ಹೇಳಿ. ಕೆಲವರು ಮನಸ್ಸಲ್ಲಿ ಎಣಿಸ್ತಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅವನು ಏನಾದ್ರು ಮತ್ತೆ ಈಗ ಮೆಟ್ರೋ ಟ್ರೈನ್ ಅಲ್ಲಿ ಬೆಂಗಳೂರಲ್ಲಿ ಸೂಪರ್ವೈಸರ್ ಆಗಿದ್ದಾನೆ. ನಮ್ಮ ಎದುರೇ ನಮ್ಮ ವಿದ್ಯಾರ್ಥಿಗಳು ಈ ತರ ಬೆಳೆಯುವಾಗ
ಅದು ನಮ್ಗೆ ಬಹಳ ಖುಷಿ ಒಂದು ತರ್ತದೆ. ಸಂತೋಷ ತರುವಂತದ್ದು ಮತ್ತು ಹೌದು. ಆತ್ಮ ತೃಪ್ತಿ ಆಗ್ತದೆ ಆದ್ರೆ ಆಗಿದೆ ಅಂತ ಹೇಳಿ ಕೆಲವು ನಾವು. ಕಹಿ ಘಟನೆಗಳು ಇದೆ, ಆದ್ರೆ ಅದನ್ನ ಇಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈಗಿನ ಕಾಲಘಟ್ಟದಲ್ಲಿ, ಹಿಂದೆ ಆಗ್ಲಿಲ್ಲ, ಈಗಿನ ಕಾಲಘಟ್ಟದಲ್ಲಿ ಅವರು ಅಧ್ಯಾಪಕರನ್ನು ಶಿಕ್ಷಕರನ್ನು ಕೇರ್ ಮಾಡುದಿಲ್ಲ. ಹಾಗಾದ್ರೆ ಅವರಿಗೆ ಹೇಗೆ ತಿಳಿಸುದು? ಜೋರು ಮಾಡಿದ್ರೆ ನಾಳೆ ಮನೆಯವರು ಬರ್ತಾರೆ, ನೀವು ಸರಿ ಇಲ್ಲ, ಮಾಸ್ಟರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಇರುವಾಗ ನಮ್ಗೆ ಏನು ಸಾಧ್ಯ ಇದೆ ಅದನ್ನು ಮಾಡಿಕೊಂಡು ಹೋಗುವ ಅನ್ನುವ ಅಭಿಪ್ರಾಯ ಇದ್ರೂ ಕೂಡ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಅನುಭವವನ್ನು ದಾರಿ ಎರೆಯುವುದು ನಮ್ಮ ಕರ್ತವ್ಯ. ಹೌದು ಸರ್, ನಾನ್ ನೋಡಿದ್ದೇನೆ ಸರ್, ನೀವು ಅತ್ಯುತ್ತಮವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ತೀರಿ, ಹಾಗೇನೆ ಉತ್ತಮವಾಗಿ ಕಲಿಸ್ತೀರಿ. ಅದು ಒಂದು ನಾನು ನಿಮ್ಮ ಈ ಮುಂದೆ ನಾನು ನಿಮ್ಮನ್ನು ಹೊಗಳಿಕೊಳ್ಳುವುದಲ್ಲ, ನಾನು ಅನುಭವದಿಂದ ನಾನು ಕಂಡುಕೊಂಡಂತದ್ದೊಂದು ವಿಷಯ ಸರ್. ಏನೇ ಇರ್ಲಿ ಸರ್, ಇವಾಗ ಒಂದನೇದಾಗಿ ಏನಂತ ಹೇಳಿದ್ರೆ, ನೀವು ಈ ಒಂದು ಕ್ಷೇತ್ರದಲ್ಲಿ ತೃಪ್ತಿದಾಯಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೊಂದಿಗೆ ಒಡನಾಟವನ್ನು ಇಟ್ಟುಕೊಂಡು ಈ ಒಂದು ತಾಂತ್ರಿಕ ಶಿಕ್ಷಣವನ್ನು ಮುಂದುವರಿಸ್ತಿದ್ದೀರಿ, ಮಕ್ಕಳಿಗೆ ಬೋಧಿಸ್ತಿದ್ದೀರಿ. ಹೀಗೇನೆ ನಿಮ್ಮ ಒಂದು ಏನೋ ಹೆಚ್ಚು ಫಲಾಪೇಕ್ಷೆ ಇಲ್ಲದೆ ನೀವು ಏನು ಈ ಒಂದು ಕಾರ್ಯವನ್ನು ಎಸಗ್ತಿದ್ದೀರಾ ಅಥವಾ ಮಾಡ್ತಿದ್ದಾರಾ, ಅದಕ್ಕೆ ನಮ್ಮೆಲ್ಲರ ತಂಡದ ಪರವಾಗಿ ನಿಮ್ಗೆ ತುಂಬ ಹೃದಯದ ಉಪಕಾರವನ್ನು ಧನ್ಯವಾದಗಳು ಸರ್. ಪ್ರೀತಿಯ ವೀಕ್ಷಕರೇ, ಇನ್ನಷ್ಟು ಎಲೆಮರೆ ಕಾಯಿಗಳಂತಿರುವ ಅನೇಕ ಸಾಧಕರನ್ನು ಪರಿಚಯಿಸ್ಲಿಕ್ಕಿದ್ದೇವೆ. ತಮ್ಮೆಲ್ಲರ ಪ್ರೋತ್ಸಾಹ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಅಗತ್ಯವಿದೆ. ಆದ್ರಿಂದ ಹೆಚ್ಚಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.